ಇದು ಗ್ರಾಫ್ಟೆಡ್ ಗಿಡ ಇದು ಕಾಡು ಬದನೆ ಗಿಡಕ್ಕೆ ನಮ್ಮ ರೆಗ್ಯುಲರ್ ಬದನೆ ಗಿಡನ ಗ್ರಾಫ್ಟ್ ಮಾಡಿದ್ದೇನೆ. ಏನು ಅಡ್ವಾಂಟೇಜು ಅಂದರೆ ನಿಮಗಿದು ಗಿಡ 1.5 ಇಂದ 2 ವರ್ಷ ತನಕ ಗಿಡ ಬಿಡುತ್ತೆ, ಕಾಯಿ ಬಿಡುತ್ತೆ. ಹೌದು, ಹಂಗೆ ಹಾಕಿದ್ರೆ ಅದು 3 ತಿಂಗಳು ಬೆಳಿಲಿಕ್ಕೆ ಬೇಕು, ಅಥವಾ 3 ತಿಂಗಳು ನಿಮಗೆ ಕಾಯಿ ಬಿಡುತ್ತೆ. ಇದು ಹಂಗಲ್ಲ, ಇದು ಗ್ರಾಫ್ಟ್ ಆದ್ಮೇಲಿಂದ ನಿಮಗೆ ಒಂದ್ಸರಿ ಕಾಯಿ ಬಿಡೋಕೆ ಶುರುವಾದ್ರೆ ಹೆಚ್ಚು ಕಮ್ಮಿ 1-1.5 ವರ್ಷ ಅಂತೂ ನಿಮ್ಗೆ ತೊಂದರೆ ಏನಿಲ್ಲ. ಪ್ರೂನಿಂಗ್ ಮಾಡ್ಕೊಂತೀರಿ, ಮತ್ತೆ ಬೆಳೀತದೆ, ಮತ್ತೆ ಬರ್ತದೆ ಹೊರಗಡೆ. ಇದು ನಾವೇ ಮಾಡಿರೋದು ಇದನ್ನು. ಹೌದು, ಗ್ರಾಫಿಂಗ್ ನಾನೇ ಕಲ್ತು ಏನೋ ಎಂಥ ಮೆಥಡ್ ಅಂತಾರಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೊಂತ ಬಂದಿದ್ದೀನಿ. ಹೆಚ್ಚು ಕಮ್ಮಿ ಒಂದು 150 ಗಿಡ ಹಚ್ಚಿದ್ದೀನಿ ಸದ್ಯಕ್ಕೀಗ. ಸೊ ಟೈಮ್ ಇದ್ದಾಗ ಏನು ಮಾಡ್ತೀನಿ, ಅದು ಗ್ರಾಫ್ಟಿಂಗ್ ಮಾಡ್ತಾ ಇರ್ತೀನಿ. ಬಂದಷ್ಟು ಬರಲಿ, ಈಗ ಟೈಮ್ ಬಂದು ಪಾಸ್ ಮಾಡೋಕ್ಕೇನು, ಅದಕ್ಕೆ ಇವಕ್ಕೆಲ್ಲನೂ ಮತ್ತೆ ಅವ್ನು ಸಸಿ ಬೀಜ ಹಾಕ್ತೀನಿ. ಮತ್ತೆ ಬಂದಾಗ ಎಷ್ಟಾಗತ್ತೆ ಅಷ್ಟು ಗ್ರಾಫ್ಟ್ ಮಾಡೋದು, ಮತ್ತೆ ಬಿಡು. ಹೆಂಗೋ ಅದರೊಳಗೆ ಅರಿವು ಇರ್ತಾವಲ್ಲ, ಅವನ್ನೇ ತಗೊಂಡು ಗ್ರಾಫ್ಟ್ ಮಾಡ್ಕೊಂತ ಹೋಗೋದು, ಹಾಕಿ ಅಂತ ಹೋಗೋದು ಅಷ್ಟೇ. ಹೆಂಗು ಪ್ರೂನ್ ಮಾಡ್ಬೇಕಲ್ಲ, ಪ್ರೂನಿಂಗ್ ಮಾಡಿದಾಗ ಅದೇ ಗಿಡ ಸಿಗುತ್ತಲ್ಲ ನಿಮಗೆ. ಹೈಟ್ ಬರ್ತದೆ, ಬಟ್ ಏನಾಗುತ್ತೆ, ಹೈಟ್ ಜಾಸ್ತಿ ಆದಂಗೆ ಏನಾಗುತ್ತೆ, ಗಿಡ ಕಾಯಿ ಜಾಸ್ತಿ ಆದ್ರೆ ಬಾರಕ್ಕೆ ಅವು ಮುರ್ಕೊಂಡು ಹೋಗ್ಬಿಡ್ತಾವೆ, ಅವಾಗ ತೊಂದರೆ ಆಗ್ತದೆ. ಹೌದು, ಲಾಂಗ್ ಟರ್ಮ್ ನಿಮಗೆ ಅದೇ ಹೇಳದ್ನಲ್ಲ, ನೀವು ಒಂದ್ಸರಿ ಮಾಡಿ ಆದ್ಮೇಲೆ ಈವನ್ ಕಮರ್ಷಿಯಲ್ ಆಗು ಸಿಗುತ್ತೆ. ಕಮರ್ಷಿಯಲ್ ಆಗಿ ಕೆಲವ್ರು ಮಾಡ್ತಾರೆ, ಅವರು ಅದೆಲ್ಲ 7 ರೂಪಾಯಿ 8 ರೂಪಾಯಿ ಸಣ್ಣ ಸಿಗುತ್ತವೆ. ಈಗ ಲೈಕ್ ಈ ರೋಸ್ ಕಟ್ಟಿಂಗ್ಸು ಇವು ಬರ್ತಾವಲ್ಲ, ಆ ಥರ ಅವನ್ನ ನೀವು ತಂದು ಹಚ್ಕೊಂಡ್ರೆ ನೀವು ಮಾಡ್ಕೋಬೋದು. 7-8 ರೂಪಾಯಿ ಸಿಗುತ್ತೆ ಮಾರ್ಕೆಟಲ್ಲಿ. ಅದು ಇಲ್ಲಿ ಬೆಂಗಳೂರು ಹತ್ರ ಯಾರೋ ಮಾಡ್ತಾ ಇದ್ದಾರೆ ಅದನ್ನು. ನಾನು ಅದೆಲ್ಲ ನಾವು ತೊಗೊಂಬಂದು ಮಾಡೋದು ನಮಗೆ ದುಬಾರಿ ಆಗುತ್ತೆ ಅಂತೇಳಿ ನಾನು ಪ್ಯಾಕೆಟ್ ಮಾಡಿ ನಿಧಾನಕ್ಕೆ ಅದ್ರಾಗೆ ಬೆಳೆಸ್ತಾ ಇದ್ದೀನಿ. ಹೌದು, ಗ್ರಾಫ್ಟಿಂಗ್ ನಾನೇ ಮಾಡ್ತೀನಿ. ಇದು ಅದೇ ಹೇಳಿದಲ್ಲ, ಈ ಸುಮ್ಮನೆ ಯೂಟ್ಯೂಬ್ ನೋಡ್ತಾ ಏನಾರ ಬರ್ತಾವಲ್ಲ, ಅದು ನೋಡ್ಬಿಟ್ಟು ಕಲ್ತ್ಕೊಂತ ಇದ್ದೀನಿ. ಈಗ ನೆಕ್ಸ್ಟ್ ಮೈಕ್ರೋ ಗ್ರೀನ್ಸ್ ಅಂತ ಬರ್ತಾ ಇದೆ, ಅದನ್ನು ನೋಡಿ ಮಾಡಬೇಕು ಅಂತ ಇದ್ದೀನಿ. ಬಟ್ ಅದೇ ಈಗ ಟೈಮನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಾನು. ಹೌದೌದು, ಮೆಜಾರಿಟಿ ನಂದು ಇದೆಲ್ಲ ವರ್ಮಿ ಕಾಂಪೋಸ್ಟ್ ಎಲ್ಲ ಯೂಟ್ಯೂಬ್ ಅಡ್ವಾಂಟೇಜ್. ನಾನು ಎಲ್ಲರದನ್ನು ನೋಡಿ ಅವ್ರದ್ದು ಕಾಂಬಿನೇಷನ್ಸ್ಗಳು ಎಲ್ಲ ನೋಡಿ ಮಾಡಿಫೈ ಮಾಡಿಬಿಟ್ಟಿದ್ದೇನೆ. ಬಂದಿದಾವಲ್ಲ, ಈಗ ಬಿಡ್ತಾ ಇದೆ ಕಾಯಿಗಳು, ಇದ್ರೊಳಗೆ ಹೂ ಕಾಣ್ತಾ ಇದೆ ನೋಡ್ರಿ ನಿಮ್ಗೀಗ. ಈಗ ಮೊನ್ನೆ ಹಚ್ಚಿರೋದು ಇವೆಲ್ಲ ಗಿಡಗಳು, ಈಗ ನೋಡಿ ಹೂ ಆಗಿದೆ, ಇದು ಹೂ ಬಿಡ್ತಾ ಇದೆ ನನಗೆ. ಹೌದೌದು, ಫಸ್ಟ್ ಅದನ್ನ ಬೇಸಿಕ್ ಬೆಳೆಸ್ಕೋಬೇಕು. ಯಾವ್ದನ್ನ ಕಾಡು ಬದನೆ ಗಿಡನ ಬೆಳೆಸ್ಕೋಬೇಕು. ಅಲ್ಲಿ ನಿಮ್ಗೆ ಕಾಡು ಬದನೆ ಗಿಡ ಇದು ಗ್ರಾಫ್ಟ್ ಬಂದಿದೆಯಾ? ಇಲ್ಲಿ ಬನ್ನಿ, ಇದ್ರಾಗ 2 ಇದೆ ನೋಡಿ. ಇದು ಗ್ರಾಫ್ಟ್ ಬಂದಿರೋದು, ಇದು ಕೆಳಗೆ ಬಂದಿರೋ ಕಾಡು ಬದನೆ ಈ ಥರ ಬೆಳೆದಿರುತ್ತೆ. ಇದನ್ನ ಪ್ರೂನ್ ಮಾಡಿಬಿಟ್ಟು ನಾವು ಅದಕ್ಕೆ ಈಗ ಇದನ್ನ ಬದನೆ ಗಿಡನ ಅದಕ್ಕೆ ಹಚ್ಚಿರ್ತೇವೆ. ಇದು ಗ್ರಾಫ್ಟಿಂಗ್ ಪೋರ್ಷನ್. ಇದು ಕಾಡು ಬದನೆ, ಇದನ್ನ ಕಟ್ ಮಾಡ್ಬೇಕು ನಾವು ಆಕ್ಚುಲಿ. ಈಗ ನೋಡಿ, ಇದು ಗ್ರಾಫ್ಟ್ ಇದೆ ಅಲ್ಲ, ಇದನ್ನು ಲೂಸ್ ಮಾಡಿದ್ರೆ ಮುಗೀತು, ಇದ್ರದ್ದು ಏನು ಕೆಲಸ ಇಲ್ಲ. ಇನ್ನು ಪ್ಲಾಸ್ಟಿಕ್ ಜಾಯಿನ್ ಆಗಿದೆ, ಈಗ ಈ ತರ ಹೀಲಪ್ ಆಗುತ್ತೆ ಅದು. ಈಗ ನೋಡಿ, ಹೌದಾ, ಈಗ ಜಾಯಿನ್ ಆಗಿದೆ ನಿಮ್ಗೆ. ಇದೇ ರೀತಿ ಯಾವ ಗಿಡ ಬೆಳೆಸಬಹುದು ಸರ್ ಗ್ರಾಫ್ಟಿಂಗ್ ಅಲ್ಲಿ? ಮೆಣಸಿನ ಗಿಡನೂ ಹಾಕ್ಬೋದು. ಸರ್ ಇವಾಗ ಅದು ಕಾಡು ಬಂದಿದ್ಯಾ, ಅದನ್ನ ತೆಗಿತೀರಾ ಸರ್ ನೀವು? ಕೆಳಗಡೆ ಬಂದಿದ್ದು ತೆಗಿಬೇಕು ಅದನ್ನ, ಯಾಕೆಂದ್ರೆ ನಮ್ಗೆ ಅದು ಅಲ್ಲ ಕ್ರಾಪು. ಇವಾಗ ಗ್ರಾಫ್ಟಿಂಗ್ ಪೋರ್ಷನ್ ನಿಧಾನ ಬಿಡ್ಕಂತೀರಾ? ಗ್ರಾಫ್ಟಿಂಗ್ ಪೋರ್ಷನ್ ಹೌದು, ಗ್ರಾಫ್ಟೆಡ್ ಪೋರ್ಷನ್ ಅಷ್ಟೇ. ಇಲ್ಲ, ಕಾಡು ಬದನೆ ವೈಲ್ಡ್ ವೆರೈಟಿ, ಅದು ನೀವು ಸುಮ್ಮನೆ ಬಿಟ್ರೆ ಅದೇ ಜ್ವರ ಬೆಳ್ಕೊಂಡ್ಬಿಡ್ತದೆ. ಈಗ ನೋಡಿ, ಇದು ಬಂದಿದೆ ನೋಡಿ, ಬದನೆ ಬಂದಿದೆ ನೋಡಿ, ಈಗ ನೋಡಿ. ಕಲ್ತ್ಕೊಂಡ್ಬಂದು ಮಾಡಬೇಕು ಅಂತ. ಈಗ ನಾನು ಬಂದಿರ್ತೇನಲ್ಲ, ನಂದು ಏನೇನು ಪ್ರಯೋಗ ಮಾಡೋಕ್ಕಾಗತ್ತೋ ಸುಮ್ಮನೆ ಮಾಡ್ಬಿಟ್ಟು ಕೈ ಬಿಡ್ತೀನಿ. ಸುಮ್ಮನೆ ಮಾಡ್ತಾ ಹೋಗೋದು, ಆಗೋದಿಲ್ಲ. ಈಗ ನಾನು ವರ್ಮಿ ಕಾಂಪೋಸ್ಟ್ ಶುರು ಮಾಡಿದಾಗ ನನಗೆ 6-8 ತಿಂಗಳು ಬೇಕಾಗ್ತದೆ ನಾನು ಅದರಿಂದ ಗೊಬ್ಬರ ತೆಗಿಲಿಕ್ಕೆ. ಈಗ ಎಲ್ರೂ ಹೇಳ್ತಾರೆ, ಡಾಕ್ಟ್ರ್ ಏನೋ ಭಾಳ ಬುದ್ಧಿವಂತಿಕೆ ಮಾಡಿದ್ರಪ್ಪ, ನಮ್ಮ ಬಾಳೆ ಗಿಡ ನೋಡ್ಬಿಟ್ಟು ಏನ್ರಿ ಬಾಳೆ ಅಂದ್ರೆ ಏನ್ರಿ ಇವರು ಯಾರೋ ಬಾಳೆ ಗಿಡ ಅಂತಾರೆ. ನಮ್ಮ ಅವರೇ ಬರ್ತಾರೆ. ಬಟ್ ಏನು ಅಂದ್ರೆ ಅಡಾಪ್ಟ್ ಮಾಡ್ಕೊತ ಇಲ್ಲ, ಹೇಳ್ತಾರೆ, ಆಮೇಲೆ ಅಪ್ರಿಷಿಯೇಟ್ ಮಾಡ್ತಾರೆ.
ಆದರೆ ಅದನ್ನು ಅಡಾಪ್ಷನ್ ಇಲ್ಲ. ಈಗ ನಾನು ಒಬ್ಬರಿಗೆ ರೈತರಿಗೆ ಹೇಳಿದೆ, ನಿಮ್ಮ ಸಗಣಿ ಇದೆಯಲ್ಲಪ್ಪ, ನಾನು ಹೆಂಗೆ ಉದ್ದಕ್ಕೆ ಹಾಕ್ತೀನಿ ಹಂಗೆ ಹಾಕಿ ನೀರು ಬಿಡಿ, ನಾನು ಎರೆಹುಳ ಫ್ರೀಯಾಗಿ ಕೊಡ್ತೀನಿ, ನೀವೇ ಮಾಡ್ಕೊಳ್ಳಿ. ಅದನ್ನೆಲ್ಲ ನಾನು ಎಲ್ಲಿ ಮಾಡ್ಲಪ್ಪ, ನಾನು ಇರೋನು ಒಬ್ಬಂಟಿಗೆ. ಹೌದು, ತಿಪ್ಪೆಗಾರ ಹಾಕ್ತೀಯೋ ಇಲ್ವೋ? ಹಾಕ್ತೀನಿ. ಅದನ್ನೇ ಉದ್ದಕ್ಕೆ ಹಾಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಎರೆಹುಳ ನೀನು ದಿನ ಗಿಂಜಲ ಅದ್ರ ಮೇಲೆ ಹಾಕ್ತಾ ಹೋಗಪ್ಪ. ಅದೇ ಗೊಬ್ಬರ ಆಗ್ತದೆ. ಒಂದಿಷ್ಟು ತೆಂಗಿನ ಗರಿ ಪರಿ ತಗೊಂಡು ಅದ್ರ ಮೇಲೆ ಹಾಕು, ಆ ಗಂಜಲನ್ನೇ ವೆಟ್ನೆಸ್ ಸಾಕು, ಹುಳ ಬದುಕ್ತದಲ್ಲ ನಿಂಗೆ. ಮಾಡಕ್ಕಲ್ಲ, ಜನರಲ್ಲಿ ನಿರಾಸಕ್ತಿ ಜಾಸ್ತಿ ಇದೆ ಆಸಕ್ತಿಗಿಂತ. ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಅಷ್ಟೇ, ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಏನು ದೊಡ್ಡದಲ್ಲ ಇದು. ಅಷ್ಟೇ. ಹೌದೌದು, ನೈಸರ್ಗಿಕ ಕೃಷಿ ಶುರು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಡಾಪ್ಷನ್ ಮಾಡ್ಬೇಕಾದ್ರೆ ಪ್ರತಿಯೊಂದೂ ಇದನ್ನ ಹೆಂಗ್ ಮಾಡೋದಪ್ಪ, ಎಲ್ಲರೂ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಏನೋ ಆನ್ಸಿಸ್ಟಲ್ ಸ್ಟೈಲು, ಒಂದು ಹುಲ್ಲಿದ್ದಂಗೆ ಒಂದು ಕಸ ಇಲ್ದಂಗೆ ಹೊಲ ಇಟ್ಕೊಳ್ಳೋ ಅಭ್ಯಾಸ ಇರ್ತಾರಲ್ಲ, ಅದು ಹಂಗಾಗಿ ಜನಕ್ಕೆ ಅದು ಪ್ರಾಬ್ಲಮ್ ಆಗಿ ತಪ್ಪು ಅಂತ ಹೇಳ್ತೀರಾ ಸರ್ ನೀವು? ತಪ್ಪು. ಯಾಕೆಂದ್ರೆ ಅವ್ರು ಈಗ ನಾನು ಶುರು ಮಾಡಿದಾಗ ನಾನು ಏನಷ್ಟು ತಪ್ಪು ಮಾಡಿದೆ. ನಾನು ಅದನ್ನ ತಪ್ಪು ಅಂತ ಹೇಳಕ್ ಬರಲ್ಲ. ತಪ್ಪು ಅಂದ್ರೆ ಏನು, ಗೊತ್ತಾದ್ಮೇಗೂ ಅದೇ ತರ ಮಾಡೋದೇನಿದೆಯಲ್ಲ ಅದು ತಪ್ಪು. ಗೊತ್ತಾಗದಲ್ಲೇ ನೀನು ಮಾಡೋದೆಲ್ಲ ಸರಿ. ಈಗ ನಾವು ಮಾಡಿ ತೋರಿಸ್ತೇವಪ್ಪ, ನಾವು ಇನ್ನೊಬ್ರಿಗೆ ಹೇಳಲ್ಲ, ನಾವು ಏನು ಮಾಡಿದ್ದೀವೋ ನೀವು ಇದನ್ನ ಮಾಡಿ, ಇಷ್ಟೇ ನಾನು ಹೇಳೋದು. ಇವಾಗ ಎಷ್ಟೋ ಹೊಲಗಳ ನೋಡ್ತಿರ್ತೀವಿ ಸರ್, ಕಲ್ಟಿವೇಶನ್ ಮಾಡಿ ಮಣ್ಣು ಫುಲ್ ಮೃದು ಮಾಡಿ ಏನಿಲ್ಲ ಒಂದು ಹುಲ್ ಕಡ್ಡಿನ ಬಿಟ್ರೆ ಕಸ ಹೊಡಿತಾರೆ. ನಾವು ಆ ಥರ ಸಿಸ್ಟಮ್ ಮಾಡಿಲ್ಲ. ನಾವು ಇದೇನೋ ಹಿಂಗೆ ನೋಡಿ, ಇದೆಲ್ಲ ಎಲೆ ಬಿದ್ದಿದೆಲ್ಲ ಗಲೀಜ್ ಥರ ಕಾಣಬಾರ್ದು, ಒಂದಿಷ್ಟು ನೀಟಾಗಿ ಇರಲಿ ಗಾರ್ಡನ್ ಅಂತ ಅಷ್ಟಕ್ಕೆ ನಾನು ಮಾಡ್ತೇನೆ. ಇಲ್ಲದ್ರೆ ಸೈಡಿಗೆ ಹಾಕಿರ್ತೀನಿ. ನಾವು ಇಲ್ಲೇ ನೋಡಿ, ಎಲ್ಲ ಇಲ್ಲೇ ಬಿಸಾಕಿದ್ದೀನಿ. ಅದಕ್ಕೆ ಬಿಟ್ಬಿಟ್ಟಿದ್ದೇನೆ ನೋಡು, ನಾನು ಏನು ಮಾಡೋದಿಲ್ಲ. ಏರ್ ಕ್ಲೀನಿಂಗ್ ಏನಿಲ್ಲ, ಹೋಗೋದಷ್ಟು. ಈಗ ನೋಡಿ, ಈಗ ಡ್ರಿಪ್ ಎಲ್ಲ ಸರಿ ಮಾಡಿದ್ದೇನೆ. ಇವ್ರು ಬರ್ದೇ ಹೋದ್ರು ನಾನು ಮೇಂಟೈನ್ ಮಾಡಬಲ್ಲೆ. ಬಿಗಿನಿಂಗ್ನೇ ಲೇಬರ್ ಭಾಳ ಹೋಗ್ತದೆ. ಈಗ ನಾನು ಬರ್ದಿದ್ರೆ ಒಂದು ವಾರ ಬರಲ್ಲ ಅಂದ್ರೆ ಹೋಗಿ ಗೇಟ ಬೀಗ ಹಾಕೊಂಡು ಮನೆಗೆ ಹೋಗಂತೀನಿ ನಾನು. ಇವ್ರು ನಂಬ್ಕೊಂಡು ನಾನು ಮಾಡ್ತಾ ಇಲ್ಲ. ನೀರು ಬಿಡೋಕ್ಕೆ ಎಲ್ಲ ಸಿಸ್ಟಮ್ ಮಾಡಿಟ್ಟಿದ್ದೀನಿ ನಾನೀಗ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ರತಿಯೊಂದು ಗಿಡಕ್ಕೂ ನಾನು ವಾಲ್ತೀರಿ 1 ಗಂಟೆ ನಾನು ಅಲ್ಲೋಗಿ ಒಂದು ಅರ್ಧ ಟೀ ಕುಡಿದು ವಾಪಸ್ ಬಂದರೆ ನಾನು ನೀರು ಹೋಗಿರ್ತದೆ, ಬೀಗ ಹಾಕೊಂಡು ಮನೆಗೆ ಹೋಗ್ತೀನಿ. ಬೇಕು ಅಂದಾಗ ಒಂದು 10 ರೂಪಾಯಿ ಜಾಸ್ತಿ ಕೂಲಿ ಕೊಡ್ತೇನೆ, ತೆಗೀರಿ ಗೊಬ್ಬರ ಅಂತೀನಿ. ಇದು ಸಿಸ್ಟಮ್ ನಾನು ಮಾಡೋದು. ಈಗ ಇನ್ನೂ 1 ತಿಂಗಳು ಏನೂ ಕೆಲಸ ಮಾಡ್ಸಕ್ಕೆ ಹೋಗಲ್ಲ. ಅದು ಗೊಬ್ಬರ ನಿಧಾನಕ್ಕೆ ಬರಲಿ ಬಿಡು, ಅಲ್ಲೇ ಇರ್ತದಲ್ಲ ಗುಂಡೆಗೆ, ಎಲ್ಲಿ ಹೋಗುತ್ತೆ. ಎಕ್ಸ್ಟ್ರಾ ಏನು ಕೊಡು, ಫುಡ್ ಹಾಕಿರ್ತೀನಲ್ಲ. ಈಗ ಫುಡ್ ಒಳಗೆ ಮುಗಿಸ್ಬಿಟ್ಟಿರ್ತೀನಲ್ಲಪ್ಪ, ಅದೇ ಫುಡ್. ಅದಕ್ಕೆ ಎಲೆ ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಅಂದ್ರೆ ಈ ಎಲೆ ಒಳಗೆ ಮತ್ತೆ ಕಡ್ಡಿ ಬಂದ್ಬಿಡ್ತದೆ. ಹೆಂಗಿಲ್ಲ ಹಾಕಲ್ಲ, ಬಾಳೆ ಎಲೆ ಹಾಕಲ್ಲ, ಅದನ್ನು ಕೂಡ ನಾವು ಹಾಕಲ್ಲ. ನಾವು ಅಷ್ಟೇ ಅಲ್ಲೆಲ್ಲ ಕೊಚ್ಚಿ ನೆಲಕ್ಕೆ ಹಾಕೋದೆ ನಾವು, ಬಿಡೋದಷ್ಟೇ. ನೋ ಮಿಕ್ಸಿಂಗ್ ಆಫ್ ಎನಿಥಿಂಗ್. ಅದು ರೈತರು ಮಾಡ್ಕೋಬೇಕು ಅಂತ. ಯಾಕೆ ಅಂದ್ರೆ ಅವರಲ್ಲಿ ವೇಸ್ಟ್ ಸಿಗುತ್ತೆ, ನಮ್ಮಲ್ಲಿ ವೇಸ್ಟ್ ಸಿಗಲ್ಲ. ಹೇಳಿದ್ನಲ್ಲ, ನಾವು ಕಮರ್ಷಿಯಲ್ ಇರೋರು, ಅವರು ಸ್ವಂತ ಮಾಡೋರು. ಅದರಿಂದ ಅವರು ಜಾಸ್ತಿ ಇದನ್ನೆಲ್ಲ ಸುಡಬೇಕಾಗ್ತದೆ, ಇಲ್ಲ ಇದ್ರ ಬಡ್ಡಿಗಾರೆ ಹಾಕ್ಬೇಕಾಗತ್ತೆ. ಸೊ ಐದರ್ ಆಫ್ ದಿ ಟು ಕ್ಯಾನ್ ಬಿ ಡನ್.